ಎಲ್ಲರಿಗೂ ನಮಸ್ಕಾರ. ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಧೃತರಾಷ್ಟ್ರನಿಗೆ ಸಖರಾಗಿ ಯಾರೂ ಇರೋದಿಲ್ಲ. ಅವನಿಗೆ ಒಂದು ರೀತಿಯ ಒಂಟಿತನ ಕಾಡ್ತಾ ಇರುತ್ತೆ. ವಿದುರ ಸದಾಕಾಲ ಅವನ ಜೊತೆನೇ ಇರ್ತಾನೆ. ಆದರೆ ಇವನು ಅವನನ್ನು ಬೈದು ಕಳಿಸಿರೋದ್ರಿಂದ ಅವನು ಬಂದಿರೋದಿಲ್ಲ. ಇನ್ನು ಹೆಂಡತಿ ಗಾಂಧಾರಿ ಇವನ ಮೇಲೆ ಏನೋ ಒಂದು ರೀತಿಯ ಅಸಮಾಧಾನದಿಂದಲೇ ಇರ್ತಾಳೆ. ದಾಸಿಯರನ್ನು ಮಾತಾಡಿಸ್ಲಿಕ್ಕೆ ಹೋಗ್ತಾನೆ. ಅವರು ಕೂಡ ಇವನಿಗೆ ಅಷ್ಟೊಂದು ಗೌರವ ಕೊಟ್ಟು ಮಾತಾಡೋದಿಲ್ಲ. ಜೊತೆಗೆ ಎಲ್ಲೂ ಏನು ಗಲಾಟೆ ಇರೋದಿಲ್ಲ. ಯಾಕೆ ಗಲಾಟೆ ಇಲ್ಲ ಅಂತ ಅಂದ್ಕೊಂಡಾಗ ಗಾಂಧಾರಿ ಹೇಳ್ತಾಳೆ, ಸೊಸೆಯರು ಮೊಮ್ಮಕ್ಕಳು ಹೆಂಡರು ಎಲ್ಲರೂ ಯುದ್ಧ ಶಿಬಿರಕ್ಕೆ ಹೋಗಿದ್ದಾರೆ ಅಂದಾಗ ಅವ್ರು ಯಾಕೆ ಹೋಗಬೇಕಾಗಿತ್ತು, ದಾಸಿಯರು ಇದ್ರಲ್ವೇ ಅಂತ ಇವನು ಕೇಳ್ತಾನೆ. ನನ್ನ ಹಾಗೆ ಗಂಡಂದರನ್ನ ದಾಸಿಯರ ವಶಕ್ಕೆ ಒಪ್ಸೋಕ್ಕೆ ಅವರೇನು ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ದಾರೇನು ಅಂತ ಈಕೆ ಹೇಳ್ತಾಳೆ. ಅವಳು ಯಾವ ಅರ್ಥದಲ್ಲಿ ಈ ಮಾತು ಆಡ್ತಾಳೆ ಅಂತ ಅವನಿಗೆ ತಿಳಿಯೋದಿಲ್ಲ. ಆದರೆ ಅವಳ ಧ್ವನಿಯಲ್ಲಿ ಇದ್ದ ಅಪ್ರಸನ್ನತೆಯ ಗುರುತು ಇವನಿಗೆ ಹತ್ತುತ್ತೆ. ಕೆದಕಿ ಕೇಳೋ ಇಷ್ಟನೂ ಆಗೋದಿಲ್ಲ. ಅಷ್ಟರಲ್ಲಿ ಸುಸ್ಮಿತೆ ಮತ್ತೆ ಬರ್ತಾಳೆ. ಇಬ್ಬರನ್ನು ಬೆಳಗಿನ ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ದಿನ ಎಲ್ಲ ಅವನ ಮನಸ್ಸಲ್ಲಿ ಏನೋ ಬಣಗುಟ್ತಾ ಇರುತ್ತೆ. ಸಂಜೆ ಆಗ್ತಾ ಇರುವಾಗ ಎದ್ದು ಅರಮನೆ ಆವರಣದಲ್ಲಿ ತಿರುಗಾಡಬೇಕು ಅನಿಸುತ್ತೆ. ಮತ್ತೆ ದಾಸಿ ಅಂತ ಕೂಗ್ತಾನೆ. ಯಾರೂ ಇರೋದಿಲ್ಲ. ಒಂದೆರಡು ಸಲ ಕೂಗಿ ಚಪ್ಪಾಳೆ ತಟ್ಟಿದ ನಂತರ ಧ್ವನಿ ಕೊಡೋಳು ಚಾರು ಬಂದ್ಲು ಅಂತ ಅವನಿಗೆ ಅರ್ಥ ಆಗುತ್ತೆ. ಎಲ್ಲಿ ಹೋಗಿದ್ದೆ ಇಷ್ಟು ಹೊತ್ತು ಅಂತ ಕೇಳ್ತಾನೆ. ಮಹಾರಾಣಿ ಹತ್ರ ಇದ್ದೆ ಅಂತ ಆಕೆ ಹೇಳಿದಾಗ, ಮಹಾರಾಣಿ ಎಲ್ಲಿ ಅಂತ ಇವನು ಕೇಳ್ತಾನೆ. ಇಳಿ ಬಿಸಿಲಲ್ಲಿ ಕೂತ್ಕೊಂಡಿದ್ದಾರೆ, ವಿಭಾವರಿ ದಾಸಿ ಕೈಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಯಾವ ವಿಷಯ ಮಾತಾಡ್ತಿದ್ದಾಳೆ ಅಂತ ಇವನು ಕೇಳಿದಾಗ, ಅದೇನೋ ಅವಳ ಬಾಲ್ಯವಂತೆ, ಗಾಂಧಾರ ದೇಶದ ತುಂಬ ಬೆಟ್ಟಗಳಂತೆ, ಕಣ್ಣಿಗೆ ಅಷ್ಟು ಚಂದವಾದ ಹಸಿರಿನ ಎತ್ತರಗಳು, ತಂಪು, ವರ್ಷಕ್ಕೆ 7-8 ತಿಂಗಳು ಪ್ರಚಂಡ ಸೆಕೆ ಆಗುವಂತಹ ದೇಶ ಇದು. ಆ ತಂಪು ಇನ್ನೆಲ್ಲಿರುತ್ತೆ ಅಂತ ಜ್ಞಾಪಿಸ್ಕೊಳ್ಳೋದ್ಲು. ಜೊತೆಗೆ ಒಂದ್ಸಲ ಹತ್ತು ಬಿಟ್ಲು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇವನಿಗೆ ಇವಾಗ ಕಸಿವಿಸಿ ಶುರುವಾಗುತ್ತೆ. ಮದುವೆಯಾಗಿ ಬಂದ ಮೇಲೆ ಒಂದು ಸಲನೂ ತವರಿಗೆ ಆಕೆ ಹೋಗಿಲ್ಲ. ಅಲ್ಲಿಗೆ ಹೋಗ್ತಾನೆ ಯಾರನ್ನ ನೋಡಬೇಕು ನಾನು, ಅದು ಈ ಕಟ್ಟಿರೋ ಕಣ್ಣಿನಿಂದ. ಹೇಗೂ ಅಣ್ಣ ತಮ್ಮಂದ್ರು ಇಲ್ಲಿಗೆ ಬಂದಿದ್ದಾರಲ್ಲ ಅಂತ ಅವಳು ಹೇಳಿದ್ದು ಅವನಿಗೆ ನೆನಪಾಗುತ್ತೆ. ಚಾರು, ನನ್ನನ್ನು ಸ್ವಲ್ಪ ಬಿಸಿಲಲ್ಲಿ ತಿರುಗಾಡಿಸು, ಮಹಾರಾಣಿ ಇರೋ ಕಡೆ ಕರ್ಕೊಂಡು ಹೋಗಬೇಡ ಅಂತ ಹೇಳ್ತಾನೆ. ಸರಿ ಅಂತೇಳಿ ಆಕೆ ಇಳಿ ಬಿಸಿಲಲ್ಲಿ ಸುತ್ತಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾಳೆ. ಒಂದು ರೀತಿಯ ಹಿತ ಅನಿಸುತ್ತೆ ಇವನಿಗೆ. ಆದರೆ ಇಡೀ ಊರಿನಲ್ಲಿ ಸದ್ದು ಗದ್ದಲ ನಿಂತು ಹೋಗಿರುತ್ತೆ. ಸಾಮಾನುಗಳನ್ನು ಸಾಗಿಸಿದ್ದಾಗಿರಬೇಕು. ಯಾವ ಅರಮನೆಯಲ್ಲೂ ಯಾರೂ ಇಲ್ಲ. ಗಂಡಸರೆಲ್ಲ ಯುದ್ಧಕ್ಕೆ ಹೋಗಿದ್ದಾರೆ. ಹೆಂಡಂದ್ರು ಯುದ್ಧ ಶಿಬಿರಕ್ಕೆ ಹೋಗಿದ್ದಾರಂತೆ ಅವರವರ ಗಂಡಂದ್ರನ್ನ ನೋಡ್ಕೊಳ್ಳೋಕೆ. ನನಗೆ ಹೇಳಿದ್ದಿದ್ರೆ ಹೋಗಬೇಡಿ ಅಂತ ಹೇಳ್ತಿದ್ದೆ. ಅಥವಾ ಯುದ್ಧ ಅನ್ನೋ ವಿಹಾರವನ್ನು ನೋಡೋಕ್ಕೆ ಹೋಗಿದ್ದಾರೇನೋ ಅವರು. ಅಥವಾ ತಮ್ಮ ಗಂಡಂದ್ರು ಕೆಡುವಂತಹ ಶತ್ರು ಶಿರಗಳನ್ನು ದೂರದಿಂದ ನೋಡಿ ಆನಂದಿಸುವಂತಹ ವಿಹಾರ ಅಂದ್ಕೊಂಡ್ರೋ ಏನೋ. ಹೇಗಿರುತ್ತೆ ಯುದ್ಧ ಅಂದರೆ ಅನ್ನೋ ಒಂದು ಕುತೂಹಲ ಧೃತರಾಷ್ಟ್ರನಿಗೆ ಹುಟ್ಟುತ್ತಾ ಹೋಗುತ್ತೆ. ಚಾರು, ನೀನು ಯಾವುದಾದ್ರೂ ಯುದ್ಧ ನೋಡಿದೀಯಾ ಅಂತ ಕೇಳ್ತಾನೆ. ಇಲ್ಲ, ಯುದ್ಧಕ್ಕೆ ಹೋಗಿರೋ ಗಂಡನನ್ನು ನೋಡ್ಕೊಳ್ತಾ ಇದ್ದೀನಿ ಅಂತಾಳೆ. ಎಷ್ಟು ವರ್ಷ ಅವನಿಗೆ ಅಂತ ಇವನು ಕೇಳಿದಾಗ 20 ಅಂತ ಅಂದವಳು ತಕ್ಷಣ ನಾಲ್ಗೆ ಕಡಿದುಕೊಳ್ತಾಳೆ. ನಿಜ ಹೇಳು ಅಂತ ಇವನು ಹೇಳಿದಾಗ ಅವಳು ಮಾತಾಡೋದಿಲ್ಲ. ಅವನು ಮತ್ತೆ ಮತ್ತೆ ಬಲವಂತ ಮಾಡಿದ್ಮೇಲೆ ಗಂಡನಿಗೆ 26 ವರ್ಷ ಅಂತೇಳಿ ಹೇಳ್ತಾಳೆ. ಹಾಗಾದರೆ ನಿನ್ನ ವಯಸ್ಸೆಷ್ಟು? 65 ಅಂತ ರಾತ್ರಿ ಸುಳ್ಳು ಹೇಳಿದೆಯಲ್ಲ ಅಂತಾನೆ. ಅವಳೇನೂ ಉತ್ತರ ಕೊಡೋದಿಲ್ಲ. ಸುಮ್ಮನೆ ಅವನ್ನ ತೋಳು ಹಿಡಿದು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಆ ನಂತರ ಅವಳಿಗೆ ಮಾತಾಡ್ತಾಳೆ. ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಚಿಕ್ಕ ವಯಸ್ಸು. ಅವರ ಅರಮನೆಯಲ್ಲಿ ಸೇವೆ ಮಾಡೋದು ಬೇಡ ಅಂತ ನನ್ನ ಗಂಡ ಹೇಳಿಬಿಟ್ಟಿದ್ದ. ನೀನು ಅಂದರೆ ಮುದುಕ, ಅಲ್ಲದೆ ಕುರುಡ. ನಿನ್ನ ಅರಮನೆಯಲ್ಲಿ ಕೆಲಸ ಮಾಡೋಕ್ಕೇನು ಆಕ್ಷೇಪಣೆ ಇಲ್ಲ ನನ್ನ ಗಂಡಂದು. ಆದರೆ ನಾನಿಲ್ಲಿ ಸೇರಿ ಬರೀ 1 ತಿಂಗಳಾಗಿದೆ. ಆದರೆ ನಿನ್ನೆ ರಾತ್ರಿ ನೀನು ನನ್ನ ವಯಸ್ಸು ಕೇಳಿದಾಗ ಸುಮ್ಮನೆ ಕೇಳಿದ್ರೆ ತಪ್ಪಿಲ್ಲ, ಕೇಳೋ ಧ್ವನಿಯಿಂದಲೇ ನನಗೆ ನಿನ್ನ ವಾಸನೆ ಹೊಡಿತು. ಹಾಗಾಗಿ ನಾನು 65 ಅಂತ ಹೇಳಿದೆ ಅಂಥೇಳಿ ಹೇಳ್ತಾಳೆ. ಅವಳು ಶಾಂತ ರೀತಿಯಲ್ಲೇ ಇದನ್ನು ಹೇಳಿದ್ರು ಕೂಡ ಧೃತರಾಷ್ಟ್ರನಿಗೆ ಒಂದು ರೀತಿಯ ಶಕ್ತಿವಧೆಯಿಂದ ಕೆಳಗೆ ಬೀಳ್ತಾ ಇದ್ದೀನ ಅನಿಸುತ್ತೆ. ಸುಮ್ಮನೆ ನಿಂತ್ಕೋತಾನೆ. ಅವಳು ತೋಳು ಹಿಡ್ಕೊಳ್ದೇ ಇದ್ದಿದ್ರೆ ತಾನು ಬಿದ್ದೇ ಹೋಗ್ತಿದ್ನ ಅನಿಸುತ್ತೆ. ತಲೆಯಲ್ಲಿ ಜುಮ್ಮನ್ನುತ್ತೆ ಒಂದು ಕ್ಷಣ. ಆನಂತರ ಇದ್ದಕ್ಕಿದ್ದ ಹಾಗೆ ಬಿಸಿಲಿನ ಕಾವು ಏರಿ ಮೈ ಬೆವರಿದ ಹಾಗೆ ಅನಿಸುತ್ತೆ. ಕೆಳಗೆ ಕೂತ್ಕೊಳ್ಳೋ ಹಾಗಾಗತ್ತೆ. ತಕ್ಷಣ ಕೂತ್ರೆ ಇವಳು ತನ್ನ ಮಾತಿಂದ ನಾನು ಹೀಗಾದೆ ಅಂತ ತಿಳ್ಕೊಳ್ತಾಳೆ ಅನ್ನೋ ಒಂದು ಅರಿವಿನಿಂದ ಅವನು ನಿಧಾನವಾಗಿ ಹೆಜ್ಜೆ ಹಾಕೋಕ್ಕೆ ಪ್ರಾರಂಭ ಮಾಡ್ತಾನೆ.
ಜೊತೆಗೆ ತೋಳು ಹಿಡ್ಕೊಂಡು ಅವಳು ಪಕ್ಕದಲ್ಲಿ ನಡೆಸ್ತಾ ಇರ್ತಾಳೆ. 8-10 ಹೆಜ್ಜೆ ಇಡೋಷ್ಟರಲ್ಲಿ ಶರೀರದ ತೋಲನ್ನು ಸರಿ ಹೋಗುತ್ತೆ ಇವನಿಗೆ. ಸಂಜೆ ಆಗ್ತಾ ಇರ್ಬೋದು ಅಂತ ಕಾಣುತ್ತೆ. ಊರಲ್ಲಿ ಸದ್ದು ಗದ್ದಲ ಇಲ್ಲ. ಎಲ್ಲರೂ ಇದ್ದಕ್ಕೆ ಹೋದ್ರೋ ಏನೋ, ಹೆಂಗಸರು ಕೂಡ. ಇದುವರೆಗೂ ಯಾವ ದಾಸಿಯು ನನ್ನ ಹತ್ರ ಹೀಗೆ ಮಾತಾಡೇ ಇರಲಿಲ್ವಲ್ಲ. ದಾಸಿ ಇರೋದೇ ರಾಜನ ಭೋಗಕ್ಕೆ. ರಾಜ್ಯ ಹೇಗೆ ರಾಜನದೋ ಹಾಗೆ ದಾಸಿ ಕೂಡ ಈ ರಾಜನಿಗೆ ಅಂತ ತಾನು ಅನ್ಕೊಂಡಿದ್ದಲ್ವಾ. ಇವಳನ್ನ ಕೆಲಸದಿಂದ ತೆಗಿಬೇಕು ಅಥವಾ ಶಿಕ್ಷೆಗೆ ಗುರಿಪಡಿಸ್ಬೇಕು. ಎಂಥ ಶಿಕ್ಷೆ ವಿಧಿಸೋದು ಇವಳಿಗೆ, ಅದನ್ನು ಕಾರ್ಯಗತ ಮಾಡೋದಾದ್ರೂ ಹೇಗೆ ಅಂತ ಇವನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಳ ಧ್ವನಿಯ ಇಂಪಿನ ನೆನಪಾಗತ್ತೆ ಇವನಿಗೆ. ರಾತ್ರಿ ಇವಳ ಎಳೆ ಕಂಠದಿಂದಲೇ ನನಗೆ ಗೊತ್ತಾಗೋಗಿತ್ತು ಇವಳು ಚಿಕ್ಕ ವಯಸ್ಸಿನವಳು ಅಂದ್ಬಿಟ್ಟು ಅಂತ ತನ್ನ ತೀಕ್ಷ್ಣ ಜ್ಞಾನದ ಬಗೆಗೆ ತನಗೆ ಹೆಮ್ಮೆ ಪಟ್ಕೋತಾನೆ. ಒಂದು 15-20 ಹೆಜ್ಜೆ ನಡೆಸಿದ ನಂತರ ಮತ್ತೆ ಕರ್ಕೊಂಡು ಹೋಗು, ಪಲ್ಲಂಗದ ಮೇಲೆ ಮಲಗಿಸು ನನ್ನನ್ನು ಅಂತ ಅಂತಾನೆ. ಆಕೆ ಹಾಗೆ ಮಾಡ್ತಾಳೆ. ಕಂಬಳಿ ಹೊದಿಸು ಅಂತಾನೆ. ಹೊದಿಸಿದ ನಂತರ ಇದು ಕರಿ ಕಂಬಳಿನ ಬಿಳಿ ಕಂಬಳಿನ ಅಂತ ಮತ್ತೆ ಕೇಳ್ತಾನೆ. ಕರಿ ಕಂಬಳಿ ಅಂತ ಹಾಕಿ ಹೇಳಿದ್ಮೇಲೆ ಅದನ್ನು ಖಾತ್ರಿ ಮಾಡಿಕೊಂಡು ಮೈ ಮುರಿದು ಮಲ್ಕೋತಾನೆ. ರಾತ್ರಿ ಊಟ ಉಪಚಾರಗಳಿಗೆ ಸುಸ್ಮಿತೆ ಬರ್ತಾಳೆ. ನೀನು ಬಂದಿಯಲ್ಲ ಮತ್ತೆ, ಅವಳೆಲ್ಲಿ? ಬೆಳಗ್ಗೆ ಇದ್ದವಳು, ಏನು ಅವಳ ಹೆಸರು ಅಂತ ಇವನು ಕೇಳ್ತಾನೆ. ಆಕೆ ಹೇಳ್ತಾಳೆ, ಅದೊಂದು ಥರದ ಹುಡುಗಿ, ಗಂಡ ಯುದ್ಧಕ್ಕೆ ಹೋಗಿದ್ದಾನೆ, ನಾನೊಬ್ಳು ಇಲ್ಲಿ ಏನು ಮಾಡಲಿ, ಅಪ್ಪನ ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದ ಹಾಗೆ ಹೊರಟೋಯ್ತು ಅಂತ ಹೇಳ್ತಾಳೆ. ಯಾವ ಊರು ಅವರಪ್ಪಂದು ಅಂತ ಇವನು ಕೇಳಿದಾಗ ನಂಗೆ ಗೊತ್ತಿಲ್ಲ ಅಂತ ಆಕೆ ಹೇಳ್ತಾಳೆ. ಧೃತರಾಷ್ಟ್ರ ಹೆಚ್ಚು ಅಸ್ತೆ ತೋರಿಸೋದಿಲ್ಲ. ಪಕ್ಕದಲ್ಲಿದ್ದ ಗಾಂಧಾರಿ ಎಚ್ಚರಿಕೆಯಿಂದ ಇದ್ದಾಳೆ. ಜೊತೆಗೆ ಬೆಳಗ್ಗಿನಿಂದ ಯಾಕೋ ತನ್ನನ್ನು ಮೌನವಾಗಿ ಧಿಕ್ಕರಿಸ್ತಾ ಇದ್ದಾಳೆ ಅನ್ನೋ ಅರಿವು ಅವನಿಗೆ ಮೂಡ್ತಾ ಹೋಗುತ್ತೆ. ಅಲ್ಲ, ಮಹಾರಾಜನಾದ ತನ್ನನ್ನು ಈ ದಾಸಿ ಹುಡುಗಿ ಧಿಕ್ಕರಿಸಿ ಹೀಗೆ ಹೊರಟೆ ಹೋದ್ಲಲ್ಲ. ಏನೋ ಒಂದು ರೀತಿಯ ಅವಮಾನ, ಕೋಪ ಅವನ ಮನಸ್ಸನ್ನು ತುಂಬಿಕೊಳ್ಳುತ್ತವೆ. ಎಲ್ಲೆಲ್ಲೂ ನಿಶಬ್ದ ತಾಂಡವ ಆಡ್ತಾ ಇರುತ್ತೆ. ದೀಪ ಉರಿತಿದೆಯೋ ಇಲ್ವೋ ಗೊತ್ತಿಲ್ವಲ್ಲ ಅಂದ್ಕೊಳ್ತಾನೆ. ಸುಸ್ಮಿತಿಯನ್ನು ಕೂಗಿ ಕೇಳಕ್ಕೆ ಕೂಡ ಅವನಿಗೇನೋ ಒಂಥರ ಅನಿಸಿ ಹಿಂತೆಗೆತಾನೆ. ಗಾಂಧಾರಿ ಇವತ್ತು ಗೊರಕೆ ಹೊಡಿತಿರೋದಿಲ್ಲ. ನಿದ್ದೆ ಬರೆದಿದ್ರು ಕೂಡ ಹೀಗೆ ಮೌನ ತಾಳಿ ನನ್ನನ್ನು ಒಂಟಿಯಾಗಿ ಮಾಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ಅವಳ ಮೇಲೆ ಅವನಿಗೆ ಸಿಟ್ಟು ಬರುತ್ತೆ. ಮುಸುಕನ್ನ ಎಳ್ಕೊಂಡು ಅಂಗಾತ ಮಲ್ಕೊಳ್ತಾನೆ. ಎಲ್ಲವನ್ನ ಮನಸ್ಸಿನೊಳಗಡೆ ಸೆಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಯೋಚನೆ ಮತ್ತೆ ತಪ್ಪುತ್ತೆ. ಸಂಜಯ ಮತ್ತೆ ಯಾವತ್ತು ಬರ್ತಾನೆ, ನಾಳೆನೋ ಅಥವಾ ನಾಳದ್ದೋ ಅಂತ ಅಂದ್ಕೊಳ್ತಾ ಇರ್ಬೇಕಾದ್ರೇ ಅವನು ಬಂದಿದ್ದು ನೆನ್ನೆನೋ ಮೊನ್ನೆನೋ ಅನ್ನೋ ಸಂಶಯ ಮತ್ತೆ ಮೂಡ್ತಾ ಹೋಗುತ್ತೆ. ಏನು ಮಾಡಿದ್ರು ಅವನಿಗೆ ಸರಿಯಾಗಿ ನೆನಪು ಹತ್ತೋದಿಲ್ಲ. ದೇವಿಯನ್ನಾದರೂ ಕೇಳೋ ಮನಸ್ಸು ಬರುತ್ತೆ, ಆದರೆ ತಾನಾಗೆ ಮಾತಾಡೋಕ್ಕೂ ಬಿಗ್ಮಾನ. ನಿಧಾನವಾಗಿ ಬರಲಿ ಬಿಡು, ಅವನು ಮಹಾಪರಾಕ್ರಮಿ. ಭೀಷ್ಮರು ಇನ್ನಷ್ಟು ರಭಸದಿಂದ ನುಗ್ಗಿ ಸೈನ್ಯ ಸಮೇತ ಶತ್ರುಗಳನ್ನು ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಿದ ನಂತರನೇ ಕೊನೆ ಸುದ್ದಿ ತಂದು ಅವನು ಇದೆಲ್ಲ ಅನ್ಕೊಂತ ಸಮಾಧಾನ ಮಾಡ್ಕೋತಾ ಇರಬೇಕಾದ್ರೆ ಬ್ರಹ್ಮಚರ್ಯನೇ ಭೀಷ್ಮರ ಪರಾಕ್ರಮದ ಗುಟ್ಟು ಅನ್ನೋದು ಮತ್ತೆ ನೆನಪಾಗಿ ಬರುತ್ತೆ. ಜೊತೆಗೆ ಇದ್ದಕ್ಕಿದ್ದಾಗ ಇನ್ನೊಂದು ಜ್ಞಾಪಕ ಬರುತ್ತೆ. ವಿದುರ ಹೇಳಿರ್ತಾನೆ, ಅಥವಾ ಹೇಳಿರ್ತಾನೋ ಇಲ್ಲ ಅವನೇ ಹೇಳಿದ್ದು ಅಂತ ಮತ್ತೆ ಅವನಿಗೆ ನೆನಪು ಪಕ್ಕ ಅನಿಸುತ್ತೆ. ಮದುವೆಯಾದ ದ್ರೌಪದಿಯನ್ನು ಬಿಟ್ಟು ಪಾಂಡವರು ಬೇರೊಬ್ಬ ಹೆಂಗಸನ್ನ ಕೈಯಲ್ಲೂ ಕೂಡ ಮುಟ್ಟಿಲ್ವಂತೆ. ಅರ್ಜುನ ಒಬ್ಬನನ್ನ ಬಿಟ್ಟು. ಅವನಿಗೆ ಇನ್ನೂ ಒಬ್ಬಳು ಹೆಂಡತಿ ಇದ್ದಾಳಂತೆ. ಶಸ್ತ್ರಾಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ತನ್ನ ಮಕ್ಕಳು ಎಲ್ಲಿ ದಾಸಿಯರ ಸಹವಾಸಕ್ಕೆ ಬೀಳ್ತಾರೋ ಅಂತ ಹೇಳ್ಬಿಟ್ಟು ಆ ದ್ರೌಪದಿ ತನ್ನ ಮಕ್ಕಳನ್ನ ಸರ್ಪದ ಹಾಗೇನೆ ಕಾಯ್ತಾ ಇದ್ಲಂತೆ. ಜೊತೆಗೆ ಕುಂತಿ ಕೂಡ ಇವ್ರಿಗೆಲ್ಲರಿಗೂ ಹೇಳಿದ್ಲಂತೆ, ನಿಮ್ಮ ಅಪ್ಪನಿಗೆ ಅತಿ ಕಾಮದಿಂದಲೇ ರೋಗ ಬಂತು, ಎಚ್ಚರಿಕೆ, ದಾಸಿಯರ ಕಡೆಗೆ ತಿರುಗಿ ನೋಡಬೇಡಿ ಅಂತ ಬಿಡಿಸಿ ಬಿಡಿಸಿ ಹೇಳಿ ಹಿಡಿದಿಟ್ಟಿದ್ಲಂತೆ. ಇಂದ್ರಪ್ರಸ್ಥವನ್ನು ಕಟ್ಟಿದ ನಂತರ ಕೂಡ ಆ 5 ಜನವು ಯಾವ ದಾಸಿಯರನ್ನು ಭೋಗಿಸದೆ ಜೂಜಾಡಿದ್ರಂತೆ. ಜೂಜಾಡಿ ವನವಾಸ ಅಂದರೆ ಅದು ಬ್ರಹ್ಮಚರ್ಯನೇ ಅಲ್ವೇ ಅಂತ ನೆನಪು ಮಾಡ್ಕೊಳ್ತಾನೆ ಧೃತರಾಷ್ಟ್ರ. ಹಾಗಾದರೆ ದೊಡ್ಡಪ್ಪ ಭೀಷ್ಮರ ಹಾಗೇನೆ ಶಕ್ತಿಯುಳ್ಳ 5 ವೀರರು ಶತ್ರು ಪಕ್ಷದಲ್ಲಿದ್ದಾರೆ ಅನ್ನೋ ಲೆಕ್ಕ ಅವನಿಗೆ ಹುಟ್ಕೊಳ್ಳುತ್ತೆ. ಎದೆಯ ಹೊಡೆತ ಮತ್ತಷ್ಟು ಜಾಸ್ತಿ ಆಗತ್ತೆ. ಮಗನಿಗೆ ಇವನು ಬುದ್ಧಿ ಹೇಳಬೇಕಾದ್ರೆ ಹೇಳ್ತಾ ಇದ್ದು ಬೇರೆ ಥರ. ಮಗು, ಇಷ್ಟು ಸಂಪತ್ತಿನ ದೇಶ ಇದೆ, ಇಷ್ಟೊಂದು ದಾಸಿಯರಿದ್ದಾರೆ, ಬೇಕಾದರೆ ದನ ಕನಕಾದಿಗಳನ್ನು ಕೊಟ್ಟು ಬೇರೆ ದೇಶಗಳಿಂದ ಇನ್ನೂ ಅಷ್ಟು ಸುಂದರಿ ದಾಸಿಯರನ್ನು ಕರೆಸು, ಸುಖಪಡು. ಸುಮ್ಮನೆ ಪಾಂಡವ್ರ ಮೇಲೆ ಯಾಕೆ ಮತ್ಸರ ಪಡ್ತೀಯಾ? ತಮ್ಮನ ಮಕ್ಕಳಿಗೆ ಅನ್ಯಾಯ ಮಾಡಿದೆ ಅನ್ನೋ ಲೋಕ ನಿಂದೆ ನನಗೂ ಬೇಡೋದಿಲ್ಲ, ನನಗೂ ಬೇಡ ಅಂತ ನಾನೇ ಹೇಳ್ತಾ ಇದ್ನಲ್ವೇ
ಅಂತ ನೆನಪು ತೇಲಿ ಬರುತ್ತೆ ಅವನಿಗೆ. ದುರ್ಯೋಧನ, ದುಶ್ಯಾಸನಾದಿಗಳೆಲ್ಲರ ಮನೆ ತುಂಬ ದಾಸಿಯರಿದ್ದಾರಂತೆ. ಇದು ಕೂಡ ಕುರು ರಾಜ್ಯದ ಸಂಪತ್ತಿನ ಪ್ರತೀಕದ ಹಾಗೆ ಅಂತ ತಾನು ಇದುವರೆಗೂ ಹೆಮ್ಮೆ ಪಡ್ತಿದ್ನಲ್ಲ, ಆ ಸಂಗತಿ ಈಗ ಭಯಸೂಚಕ ಆಗ್ಬಿಡ್ತು. ಯಾಕೆಂತಂದ್ರೆ ನನ್ನ ಮಕ್ಕಳು ಯಾರೂ ಶುದ್ಧ ಬ್ರಹ್ಮಚರ್ಯವನ್ನ ಪಾಲಿಸಿಲ್ಲ. ದೊಡ್ಡಪ್ಪನದು ಶುದ್ಧ ಬ್ರಹ್ಮಚರ್ಯ, ಕುಂತಿಯ ಮಕ್ಕಳಂತೆ ಹೆಂಡತಿಯನ್ನು ಮಾಡಿಕೊಳ್ಳದ ಕಟ್ಟುನಿಟ್ಟು ಬ್ರಹ್ಮಚರ್ಯ ಅನ್ನೋ ತುಲನೆ ಮಾಡಿಕೊಂಡು ನಾವೇ ಗೆಲ್ತೀವಿ ಅಂತ ಮತ್ತೆ ಧೃತರಾಷ್ಟ್ರ ಸಮಾಧಾನವನ್ನ ಹರಿಸ್ಕೊಂಡು ಹೋಗ್ತಾನೆ. ಎಷ್ಟೋ ಹೊತ್ತಿನ ಮೇಲೆ ನಿಧಾನವಾಗಿ ನಿದ್ದೆ ಹತ್ತುತ್ತೆ, ಚೆನ್ನಾದ ನಿದ್ದೆ ಬರುತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆಗುತ್ತೆ. ಕನವರಿಕೆನೋ ಅಸ್ಪಷ್ಟ ಅವನಿಗೆ. ತನ್ನ ಮಕ್ಕಳು ಒಬ್ಬೊಬ್ಬರಾಗಿ ಯುದ್ಧದಲ್ಲಿ ಜಜ್ಜು ಹೋದ ಹಾಗೆ ಅನಿಸುತ್ತೆ. ಸದ್ಯ ಇದು ಬರೀ ಕನಸು, ನಿಜ ಇರ್ಲಿಕ್ಕಿಲ್ಲ ಅಂತ ಸಮಾಧಾನ ತಂದ್ಕೊಳ್ತಾನೆ. ಮತ್ತೆ ಅತ್ತ ಇತ್ತ ಹೊರಳಕ್ಕೆ ಶುರು ಮಾಡ್ತಾನೆ. ಜಲಬಾಧೆಗೆ ಹೋಗ್ಬೇಕು ಅನ್ಸುತ್ತೆ. ದಾಸಿಯನ್ನು ಕೂಗಿ ಅವಳಿಂದ ಕೈ ಹಿಡಿಸ್ಕೊಂಡು ಹೋಗೋದು ಇವತ್ತು ಯಾಕೋ ಬೇಡ ಅನ್ಸ್ಕೊಂಡು ಮೂತ್ರವನ್ನು ಕಟ್ಕೊಂಡೆ ಮಲ್ಕೊಂಡಿರ್ತಾನೆ. ದೇವಿ ಇವತ್ತಿನ ದಿವಸ ಗೊರಕೆ ಹೊಡಿತಿಲ್ಲ, ಆದರೆ ನಿದ್ದೆ ಮಾಡ್ತಾ ಇದ್ದಾಳೋ ಅಥವಾ ಎಚ್ಚರಿಕೆಯಿಂದ ಇದ್ದಾಳೋ ಹೇಗೆ ತಿಳ್ಕೊಳ್ಳೋದು ಅನ್ನೋ ಒಂದು ಕಾತುರದ ಕುತೂಹಲ ಅವನಿಗೆ ಮೂಡುತ್ತೆ. ವಯಸ್ಸಾದ್ಮೇಲೆ ಈ ಮೂತ್ರವನ್ನು ಕಟ್ಟಿ ಕೂತ್ಕೊಳ್ಳೋದು ಕಷ್ಟ ಅಂತ ಅನಿಸಿ ಮತ್ತೆ ದಾಸಿ ಅಂತ ಕೂಗ್ತಾನೆ. ಯಾರೂ ಬರೋದಿಲ್ಲ. ಮತ್ತೆ ಗಟ್ಟಿಯಾಗಿ ಕೂಗ್ತಾನೆ. ಆಗ ಸುಸ್ಮಿತೆ ಬರ್ತಾಳೆ. ಗಾಂಧಾರಿ ಸಿಟ್ಟು ಮಾಡ್ಕೊಳ್ತಾಳೆ. ಏನಿದು ಹಿಂಗೆ ಕೂಗ್ತಾ ಇರ್ತೀಯ, ನಿದ್ದೆ ಹಾಳು ಮಾಡ್ತೀಯ ನೀನು ಅಂತ ಗಂಡನ ಬೈತಾಳೆ. ಇವನು ಏನು ಮಾತಾಡೋದಿಲ್ಲ. ದಾಸಿಯ ಕೈ ಹಿಡ್ಕೊಂಡು ಜಲಬಾಧೆ ತೀರಿಸ್ಕೊಂಡು ಬಂದು ಮಲ್ಕೋತಾನೆ. ಬ್ರಹ್ಮಚರ್ಯಕ್ಕೆ ಅಷ್ಟೊಂದು ಶಕ್ತಿಯ ಮೂಲ ಇರುತ್ತಾ? ಅದಕ್ಕೆ ಕಾರಣ ಏನು ಅನ್ನೋ ಜಿಜ್ಞಾಸೆ ಮತ್ತೆ ಹುಟ್ಕೊಳ್ಳುತ್ತೆ. ತನಗೆ ತಿಳಿಯದ ಹಲವು ಸಮಾಧಾನಗಳನ್ನು ಅವನು ತನ್ನ ಮನಸ್ಸಿನಲ್ಲೇ ಮೂಡಿಸ್ಕೊಳ್ತಾನೆ. ಕೊನೆಗೆ ವಿದುರನೇ ಸರಿ ಇಂಥದಕ್ಕೆಲ್ಲ ಉತ್ತರ ಹೇಳೋಕ್ಕೆ ಅನ್ನೋ ಒಂದು ಸಮಾಧಾನವನ್ನು ಹುಟ್ಟಿಸ್ಕೊಳ್ತಾನೆ. ಇವತ್ತೆಲ್ಲ ಅವನು ಬಂದೇ ಇಲ್ಲ, ನಾಳೆ ಹೇಳಿ ಕಳಿಸ್ಬೇಕು ಅಂತ ನಿಶ್ಚಯ ಮಾಡ್ಕೊಳ್ತಾನೆ. ದೇವಿ ನೀಳವಾಗಿ ಉಸಿರಾಡ್ತಾ ಇದ್ದಾಳೆ. ಆದರೆ ನಿದ್ದೆ ಬಂದಿದೆಯೋ ಹೇಗೆ ಅನ್ನೋ ಒಂದು ಸಂಶಯ ಧೃತರಾಷ್ಟ್ರನಲ್ಲಿ ಮೂಡುತ್ತೆ. ಇದ್ದಕ್ಕಿದ್ದ ಹಾಗೆ ತಾನು ಎಷ್ಟೊಂದು ಒಂಟಿ ಆಗ್ಬಿಟ್ನಲ್ವಾ ಅನ್ನೋ ಅರಿವು ಬರುತ್ತೆ. ವಿದುರ ಮತ್ತೆ ಬರ್ತಾನೋ ಅಥವಾ ಹಠ ಮಾಡಿಕೊಂಡು ಬರಲ್ವೋ, ಜೊತೆಗೆ ಆ ಕುಂತಿ ಏನಾದರೂ ಜಾಡಿ ಹೇಳಿ ಹೋಗಬೇಡ ಅಂತ ಅವನ ಮನಸ್ಸನ್ನ ಕೆಡಿಸ್ತಾಳೋ ಏನೋ ಅಂತ ಯೋಚನೆ ಕೂಡ ಅವನಿಗೆ ಬರುತ್ತೆ. ಬೆಳಗಿನ ಜಾವ ಕೂಡ ಮತ್ತೆ ಮಂಪರು ಬರೋದಿಲ್ಲ ಅವನಿಗೆ. ಎಲ್ಲ ಕಡೆ ನಿಶ್ಶಬ್ದ ಇದ್ರೂ ಕೂಡ ನಿದ್ದೆ ಸುಳಿಯೋದೇ ಇಲ್ಲ. ಸರಿ, ಎರಡನೇ ಸಲ ಮತ್ತೆ ಸುಸ್ಮಿತೆ ಹಿಂತಿರುಗ್ತಾಳೆ. ಮತ್ತೆ ಕೇಳ್ತಾನೆ ಇವನು, ನೋಡು, ನೀನು ಒಂದು ರಥ ತೆಗೆಸ್ಕೊಂಡು ಹೋಗು. ನೀನು ಅಣ್ಣ ಧೃತರಾಷ್ಟ್ರನಿಗೆ ಕಾಯಿಲೆ ಆಗಿದೆ, ನೀನಿಲ್ಲದೆ ಅವನು ಬದುಕೋದಿಲ್ಲ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಥ ಹಿಂತಿರುಗಿದ ಸದ್ದು ಕೇಳುತ್ತೆ. ಹೆಜ್ಜೆ ಸಪ್ಪಳನ್ನು ಕೇಳುತ್ತೆ. ಬರೀ ಸುಸ್ಮಿತೆಯದಲ್ಲ, ಬೇರೆ ಬೇರೆ ಒತ್ತುಗಳ ಸಪ್ಪಳನ್ನು ಅವನಿಗೆ ಕೇಳಿಸುತ್ತೆ. ಅಂದರೆ ವಿದುರ ಬಂದಿದ್ದಾನೆ ಅಂತ ಅವನಿಗನ್ಸುತ್ತೆ. ಸರಕನೆ ಎದ್ದೇಳ್ತಾನೆ, ಎದ್ದು ಕೂತ್ಕೊಳ್ತಾನೆ. ಹತ್ರ ಬಾ ಅಂದ್ಬಿಟ್ಟು ಧೃತರಾಷ್ಟ್ರ ತೋಳುಗಳನ್ನು ನೀಡ್ತಾನೆ. ವಿದುರ ಅವನ ತೋಳಿಗೆ ಸಿಗ್ತಾನೆ. ಎದೆ, ಭುಜ, ಕುತ್ತಿಗೆಗಳೆಲ್ಲ ವಿದುರನದು ಬೆಚ್ಚಗಿರುತ್ತವೆ. ಧೃತರಾಷ್ಟ್ರನ ದೃಷ್ಟಿ ಇಲ್ಲದ ಕಣ್ಣುಗಳಲ್ಲಿ ನೀರು ಹರಿಯುತ್ತೆ. ಅದನ್ನು ನೋಡಿ ವಿದುರನ ಕಣ್ಣಿಂದಲೂ ನೀರು ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಇದೆಲ್ಲ ಆಯಿತು. ಆನಂತರ ಒಂದು ದಿವಸ ಸಂಜಯ ಬರ್ತಾನೆ. ಸಂಜಯ, ನೀನು ಬಂದು ಹೋಗಿ ಆಗಲೇ 3 ದಿನ ಆಯ್ತಲ್ವಾ, ಸುದ್ದಿ ಇಲ್ಲದೆ ನಾವೆಷ್ಟು ತಪ್ಪುಗುಟ್ತಾ ಇದ್ದೀವಿ. ದಿನ ಬಂದು ವರದಿ ಹೇಳು ಅಂತ ನಾನು ನಿನಗೆ 2 ಕುದುರೆನ ಕೊಡಿಸಿರ್ಲಿಲ್ವೇ ಅಂತ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ. ಸುದ್ದಿ ಆಗುವಂತಹ ಘಟನೆ ನಡೀದೆ, ಸುಮ್ಮನೆ ಓಡೋಡು ಬಂದರೆ ಏನು ಪ್ರಯೋಜನ ಹೇಳು? ಇವತ್ತು ಹೇಳೋ ಅಂಥದ್ದು ನಡೀತು, ಅದಕ್ಕೆ ಬಂದೆ. ಇವತ್ತಿನಿಂದ ನಿಜವಾದ ಯುದ್ಧ ನಡೀಬಹುದು ಅಂತ ಹೇಳ್ಬಿಟ್ಟು ಬೆವರನ್ನು ಒರೆಸ್ಕೊಳ್ತಾ ಸಂಜಯ ದಾಸಿ ಕಡೆಗೆ ತಿರುಗ್ತಾನೆ. ನೋಡು, ಪಾನಕನೋ ಏನಾದರೂ ಒಂದಿಷ್ಟು ಕೊಟ್ಟರೆ ನನಗೆ ಮಾತಾಡೋಕ್ಕಾಗತ್ತೆ. ಹೊಟ್ಟೆಯಲ್ಲಿ ಉರಿ ಹತ್ತೋಷ್ಟು ಹಸುವಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ಮಹಾರಾಜ ನಾನು ಕೂತ್ ಮಾತಾಡ್ಬೋದಾ, ಅದಕ್ಕೆ ಅಪ್ಪಣೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಧೃತರಾಷ್ಟ್ರ ಸಂಜಯನ್ಗೆ ಹೇಳ್ತಾನೆ, ಕೂರು ಕೂರು ಅಂತ ಹೇಳ್ಬಿಟ್ಟು, ದಾಸಿ ಒಂದು ಮಣೆ ಕೊಡು, ಹಾಗೆ ಕುಡಿಲಿಕ್ಕೆ ಜೇನು ಬೆರೆತ ನೀರನ್ನು ತಂದು ಕೊಡು, ಹಾಗೆ ಒಂದಿಷ್ಟು ಅರಳು, ಜೇನು, ಹಾಲು ಎಲ್ಲವನ್ನು ಬೆರೆಸಿ ತಗೊಂಬ. ಎಲ್ಲ ಹೇಳಿ ಆದಮೇಲೆ ಸಂಜಯನಿಗೆ ಇವತ್ತು ಇಲ್ಲೇ ಊಟ ಮಾಡಿಸೋ ಹಾಗೆ ಅಡುಗೆ ಅವನಿಗೆ ಹೇಳು ಅಂತ ಹೇಳ್ಬಿಟ್ಟು, ಸಂಜಯ ಇವತ್ತಿಂದ ಏನಪ್ಪ ಸುದ್ದಿ ಅಂತ ಕೇಳ್ತಾನೆ. ಅಲ್ಲೇ
ಕಂಬಕ್ಕೆ ಒರಗಿಕೊಂಡು ಮಣೆ ಮೇಲೆ ಕೂತಿದ್ದ ವಿದುರ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳು, ಹೋದ್ಸಲ ತಿಳಿಸಿದ ಹಾಗೆ ಅಂತ ಹೇಳ್ತಾನೆ. ಆಗ ಸಂಜಯ ಹೇಳಕ್ಕೆ ಶುರು ಮಾಡ್ತಾನೆ. ಯುದ್ಧರಂಗದಿಂದ ಭೀಷ್ಮರು ನಿವೃತ್ತರಾಗಿದ್ದಾರೆ. ದ್ರೋಣರು ಸೇನಾಪತಿ ಆಗೋ ಸಂಭವ ಇದೆ. ದುರ್ಯೋಧನನ ಸೇನೆ ಗಾತ್ರ ಕುಗ್ತಾ ಇದೆ. ಮತ್ತೆ ಪಾಂಡವರು ತುಂಬ ತಂತ್ರ ಕೌಶಲದಿಂದ ಯುದ್ಧ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸಂಜಯ ಮೊದಲು ಎಲ್ಲ ತಾತ್ಪರ್ಯವನ್ನ ಒಂದೇ ಉಸಿರಿಗೆ ಹೇಳ್ತಾನೆ. ಆನಂತರ ವಿವರ ಹೇಳಕ್ಕೆ ಶುರು ಮಾಡ್ತಾನೆ. ಇವತ್ತು ಯುದ್ಧ ಆರಂಭ ಆದ ಒಂದು 4 ಗಳಿಗೆಗೆ ಪಿತಾಮಹರು ನಾನಿನ್ನು ಯುದ್ಧ ಮಾಡೋದಿಲ್ಲ, ಸೇನಾಪತಿ ಪದದಿಂದ ನಿವೃತ್ತ ಆಗ್ತೀನಿ ಅಂತ ಘೋಷಣೆ ಮಾಡಿದ್ರು. ತಮ್ಮ ರಥವನ್ನ ರಂಗದಿಂದ ಹಿಂತಿರುಗಿಸೋ ಹಾಗೆ ಸಾರಥಿಗೂ ಹೇಳ್ಬಿಟ್ರು. ಜೊತೆಗೆ ನೇರವಾಗಿ ತಮ್ಮ ಶಿಬಿರಕ್ಕೂ ಹೋಗ್ಲಿಲ್ಲ. ಅವರು ಯುದ್ಧ ಕ್ಷೇತ್ರದಿಂದ ತುಂಬಾ ಹಿಂದೆ, ಅಂದ್ರೆ ಅದರ ಸದ್ದು ಗದ್ದಲ ಧೂಳುಗಳಿಂದ, ಜೊತೆಗೆ ಹೊರಗಡೆಗೆ ಸತ್ತ ಕುದುರೆ ಆನೆ ಸೈನಿಕರ ಹೆಣಗಳ ದುರ್ನಾಥದ ವಲಯಕ್ಕಿಂತ ಇನ್ನೂ ದೂರ. ಎಷ್ಟು ದೂರ ಹೋದ್ರೂ ಕೂಡ ಗಾಳಿ ಪೂರ್ವಾಭಿಮುಖವಾಗಿ ಬೀಸಿದಾಗ ಆ ನಾಥವನ್ನು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆದ್ರೂ ಕೂಡ ದೂರ ದೂರ ಹೋದಷ್ಟು ಅದರ ಅಸಹ್ಯ ಕಡಿಮೆ ಆಗತ್ತಲ್ವಾ. ಹಾಗೆ ಅವರು ಸಾಕಷ್ಟು ದೂರ ಹೋದ್ರು. ಯುದ್ಧಕ್ಕೆ ನೀರು ಸರಬರಾಜು ಮಾಡುವಂತಹ ಒಂದು ಸರೋವರದ ಹತ್ರಕ್ಕೆ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಲ್ಲಿ ನಿರಾಹಾರಿಯಾಗಿ ಪ್ರಾಣ ಬಿಡೋದು ಅಂತ ನಿಶ್ಚಯ ಮಾಡಿದ್ದಾರೆ. ನೇರವಾಗಿ ಅಲ್ಲಿಗೆ ಹೊರಟು ಹೋದ್ರು. ಜೊತೆಗೆ ಸೇನಾಪತಿನೇ ಇಲ್ಲದೆ ಚದುರ್ತಾ ಇದ್ದ ಸೈನ್ಯದ ಮಧ್ಯ ಆಗ ಕರ್ಣ ಪ್ರವೇಶ ಮಾಡ್ದ. ಕಾದಾಟವನ್ನು ಕೂಡ ಮುಂದುವರಿಸ್ದ. ಅಷ್ಟರಲ್ಲಿ ಇದನ್ನ ಹೇಳುವಂತಹ ಸುದ್ದಿ ಅಂತ ಗೊತ್ತಲ್ವಾ, ಹಾಗಾಗಿ ನಾನು ಹೊರಟು ಬಂದೆ ಅಂತ ಹೇಳ್ತಾನೆ. ಸರಿ, ಅವ್ರು ಹೀಗೆ ಮಾಡೋಕ್ಕೇನು ಕಾರಣ ಅಂತ ವಿದುರ ಕೇಳ್ತಾನೆ. ಅಖಂಡ ಬ್ರಹ್ಮಚಾರಿಯಾಗಿ ಅಖಂಡ ಪೌರುಷದ ಮೂರ್ತಿಯಾಗಿ ಇಡೀ ಯುದ್ಧವನ್ನು ಮುಗಿಸ್ಕೊಡ್ಬಹುದು ಅಂತ ತಾನು ಭಾವಿಸಿದ್ರೆ ದೊಡ್ಡಪ್ಪ ಹೀಗೆ ಮಾಡಿದ್ರಲ್ಲ ಅಂತ ಧೃತರಾಷ್ಟ್ರನಿಗೆ ಒಂದು ರೀತಿಯ ಗರ ಹೊಡೆದಂಗೆ ಆಗುತ್ತೆ. ಗಾಂಧಾರಿ ಕೂಡ ಕಂಬದ ಹಾಗೆ ಕೂತು ಅವನು ಹೇಳೋದನ್ನ ಕೇಳ್ತಾ ಇರ್ತಾಳೆ. ಶತ್ರು ಶಿಬಿರಗಳಲ್ಲೂ ಕೂಡ ನನ್ನ ಕಡೆ ಸುದ್ದಿ ಸಂಗ್ರಹಕರನ್ನ ಬಿಟ್ಟಿದ್ದೀನಿ ಅಂತ ನಾನು ಅವತ್ತೇ ಹೇಳಿದ್ನಲ್ಲ. ಅವರಿಂದ ಮತ್ತು ದುರ್ಯೋಧನ ಮಹಾರಾಜನ ಗೂಢಚಾರರ ಮುಖಾಂತರ ವರದಿಯನ್ನು ಸಂಗ್ರಹ ಮಾಡಿದೆ. ಅದರಿಂದ ಗೊತ್ತಾಗಿದ್ದೇನು ಅಂದ್ರೆ, ಭೀಷ್ಮರು ಸೇನಾನಿ ಆಗಿರೋ ತನಕ ಈ ಯುದ್ಧದಲ್ಲಿ ನಿಶ್ಚಯವಾಗಿ ಏನು ನಡೆಯೋಲ್ಲ ಅಂತ ಪಾಂಡವರು ಅರ್ಥ ಮಾಡ್ಕೊಂಡ್ರಂತೆ. ತಮ್ಮ 5 ಮೇಲೆ ಯಾರೂ ನೇರವಾಗಿ ಯುದ್ಧ ಮಾಡ್ತಾ ಇಲ್ಲ. ಬಹುಶಃ ಅಜ್ಜ ಯುದ್ಧವನ್ನ ಆ ರೀತಿ ನಿರ್ದೇಶನ ಮಾಡ್ತಾ ಇದ್ದಾರೆ. ಆದ್ರೆ ಅವರನ್ನ ಮೇಲ್ಬಿದ್ದು ಕೊಲ್ಲಕ್ಕೆ ಅವರಲ್ಲಿ ಕೂಡ ಯಾರೂ ಸಿದ್ಧರಾಗಿಲ್ಲ. ಯಾಕೆಂದ್ರೆ ಚಿಕ್ಕಂದಿನಲ್ಲಿ ಸಾಕಿ ಸಲಹಿದವರು ಅನ್ನೋ ಒಂದು ಕರಳು. ಅಲ್ಲದೆ ಬಿಲ್ಲು ಬಾಣ ಹಿಡಿದು ಯುದ್ಧವನ್ನ ಮಾಡೋವ್ರನ್ನ ಹೊಡೆದುಕೊಳ್ಬಹುದು. ಆದ್ರೆ ಇವರು ರಥದಲ್ಲಿ ದಿಮ್ಮುವರೆಗೆ ಮೆತ್ತೆ ಮೇಲೆ ಕೂತ್ಕೊಂಡು ಹಿನ್ನೆಲೆಯಿಂದ ನಿರ್ದೇಶನ ಮಾಡ್ತಾ ಇದ್ದಾರೆ. ನಿರ್ದೇಶಿಸಿದನು ಅದನ್ನೆಲ್ಲ ಇತರರು ಮಾಡ್ತಾ ಇದ್ರು. ಇಂಥ ಮುದುಕರನ್ನ ಕೊಲ್ಲೋದು ಹೇಗೆ? ಪಾಂಡವರು ಹೀಗೆ ತೊಳಲಾಡ್ತಾ ಇರ್ಬೇಕಾದ್ರೆ ಅವರ ಕಡೆ ಇದ್ದ ಯಾದವರ ಕೃಷ್ಣ ಒಂದು ತಂತ್ರವನ್ನು ನಿರೂಪಣೆ ಮಾಡದ್ನಂತೆ. ಅದೇನು ಅಂದ್ರೆ, ಭೀಷ್ಮರನ್ನ ಕೊಂದು ಸೇಡ್ ತೀರಿಸ್ಕೊಳ್ಳೋಕೆ ಅಂತಲೇ ಕಾಶಿರಾಜನ ಮಗಳು ಅಂಬೆ ಅನ್ನೋಳು ಬೆಂಕಿಗೆ ಬಿದ್ದು ಪ್ರಾಣತ್ಯಾಗ ಮಾಡಿ ಮರುಜನ್ಮ ಪಡೆದು ಅನಂತರ ಕೂಡ ಪ್ರಾಣಹತ್ಯೆ ಮಾಡಿಕೊಂಡು ಈಗ ದೃಪದನ ಹಿರಿಯ ಮಗನಾಗಿ, ಮಗ ಅಂದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲ, ಶಿಖಂಡಿಯಾಗಿ ಹುಟ್ಟಿಲ್ವೇ, ಅದು ಈ ದಿನದ ಯುದ್ಧದ ನೇತೃತ್ವವನ್ನು ವಹಿಸ್ಕೊಂಡು ಭೀಷ್ಮರ ಮೇಲೆ ಸವಾಲು ಹಾಕೋಕ್ಕೆ ಸಕಾಲ ಅಂತ ಅವನು ಹೇಳಿದ್ನಂತೆ ಆ ಕೃಷ್ಣ. ಇವತ್ತಿನ ದಿನ ಶತ್ರು ಪಕ್ಷದ ಸೇನಾನಿಯನ್ನ ಕೊಲ್ಲೋದು ನಿಶ್ಚಿತ. ಅವನನ್ನ ಕೊಲ್ಲಕ್ಕೋಸ್ಕರನೇ ಜನ್ಮ ತಳೆದ ವಿಶೇಷ ಮಾನವ ನಮ್ಮ ನಾಯಕ ಆಗ್ತಾನೆ ಅಂದ್ಬಿಟ್ಟು ಅವನು ಪ್ರಚಾರನು ಮಾಡದ್ನಂತೆ. ತಮ್ಮ ಕಡೆ ಸೈನಿಕರನ್ನೆಲ್ಲ ಹುರಿದುಂಬಿಸಿದ್ನಂತೆ ಅಂತ ಹೇಳ್ತಾನೆ. ಆಗ ಗಾಂಧಾರಿ ಕೇಳ್ತಾಳೆ, ಏನು ಅಂಬೆ ಅಂದಿಯಾ ಅಂದಾಗ ಧೃತರಾಷ್ಟ್ರ ಹೇಳ್ತಾನೆ, ನಿಂಗೆ ಗೊತ್ತಿಲ್ವಾ ದೊಡ್ಡಪ್ಪನ ಶೌರ್ಯದ ಕತೆ? ನನ್ನ ಅಮ್ಮ ಪಾಂಡುವಿನ ಅಮ್ಮ ಇಬ್ಬರಿಗಿಂತ ಆಕೆ ಹಿರಿಯಳು. ದೊಡ್ಡಪ್ಪ ಸ್ವಯಂವರದಿಂದ ಈ 3 ಗೆದ್ದು ಹಗ್ಗ ಬಿಗಿದು ಕೈಕಾಲು ಕಟ್ಟಿ ರಥದಲ್ಲಿ ಹಾಕ್ಕೊಂಡು ಇಲ್ಲಿಗೆ ತಂದಾಗ ಅಂತ ಇನ್ನು ಏನೋ ಹೇಳಕ್ ಹೊರಟಾಗ ಗಾಂಧಾರಿ, ಸರಿ ಎಲ್ಲ ಕೇಳಿದ್ದೀನಿ ಬಿಡು, ನೀನು ದೊಡ್ಡಪ್ಪನ ದೊಡ್ಡ ಗೌಡಿಕೆ ಕೆಲಸಗಳೆಲ್ಲ ಗೊತ್ತಿದೆ ನನಗೆ, ಆದರೆ ಅವಳ ಹೆಸರು ಮರ್ತು ಹೋಗಿತ್ತು, ಅದಕ್ಕೆ ಕೇಳಿದೆ ಅಂಥೇಳಿ ಹೇಳ್ತಾಳೆ. ಅವಳ ಈ ಮಾತು ಮತ್ತು ಗಂಟಲಿನ ಸಿಡಿಮಿಡಿಗೆ ಏನು ಕಾರಣ ಅನ್ನೋದು ಧೃತರಾಷ್ಟ್ರನಿಗೆ ಅರ್ಥ ಆಗೋದಿಲ್ಲ. ಈ ಮಧ್ಯ ಅವಳನ್ನ ಕೆದಕು ಮನಸ್ಸು ಆಗೋದಿಲ್ಲ. ಸರಿ, ಅವನು ಹುರಿದುಂಬಿಸ್ದಂತೆ. ಮುಂದೇನಾಯ್ತು?
ಅಂತ ಕೇಳ್ತಾನೆ. ಆಗ ವಿದುರ ಹೇಳ್ತಾನೆ, ಅವನು ಹಾಲು ಅರಳು ತಿಂತಾ ಇದ್ದಾನೆ ಅಂತ ಹೇಳ್ತಾನೆ. ಆತುರದಲ್ಲಿ ಗಬಗಬನೆ ಮುಗ್ತಿದ್ದ ಸಂಜಯನಿಗೆ ಗಾಂಧಾರಿಯ ಮಾತನ್ನು ಕೇಳಿ ನಗು ಬರುತ್ತೆ. ಬಕ್ಕನೆ ಬಾಯಿಂದ ಸೀಳ್ಕೊಂಡು ಒಳಗಿದ್ದ ಅರಳಿನ ತುಂಡುಗಳು ನೆಲದ ಮೇಲೆಲ್ಲ ಸಿಡಿಯುತ್ತೆ. ನೆತ್ತಿ ಹತ್ತಿ ಕೆಮ್ಮಕ್ಕೆ ಶುರು ಮಾಡ್ತಾನೆ. ನಿಧಾನವಾಗಿ ತಿನ್ನು ಅಂತ ವಿದುರ ಹೇಳ್ತಿದ್ರು ಕೇಳದೆ ಬೇಗ ಬೇಗ ಮುಖವನ್ನು ಚಾವಣಿ ಕಡೆಗೆ ಮಾಡಿ ತಹಬಂದಿಗೆ ತಂದ್ಕೊಳ್ತಾನೆ. ಮಧ್ಯೆ ನುಗ್ಗಿ ಬರ್ತಿದ್ದ ನಗುವನ್ನು ಹತೋಟಿಗೆ ತರಕ್ಕೂ ಕೂಡ ಹೆಣಗ್ತಾ ಇರ್ತಾನೆ. ಹೇಳ್ತಾನವನು, ಕುತೂಹಲ ತಡಿಲಾರದೆ ನಾನು ಕಣ್ಣಾರೆ ನೋಡ್ದೆ ದೂರದಿಂದಲೇನೆ. ಮೇಲ್ಭಾಗವಿಲ್ಲದ ಎತ್ತರವಾದ ರಥದ ಮೇಲೆ ಶಿಖಂಡಿ ನಿಂತಿತ್ತು. ಸೊಂಟದಿಂದ ಕೆಳಕ್ಕೆ ಹೆಂಗಸರ ಹಾಗೆ ಪಾವಡ ಉಟ್ಕೊಂಡಿತ್ತು. ಮೇಲ್ಭಾಗಕ್ಕೆ ಗಂಡಸಿನ ರೀತಿಯ ಕವಚ ಇತ್ತು. ಹಿಂದ್ಗಡೆ ಉದ್ದಕ್ಕೆ ಹೆಣದ ಜಡೆ ಇತ್ತು. ತಲೆಗೆ ವೀರಭಂಗಿಯ ಉಷ್ಣೀಶ ಬಳಕೋ ಸೊಂಟ. ರಾಣಿವಾಸದವರ ಮನರಂಜನೆಗೆ ತಕ್ಕ ಶಿಖಂಡಿ ಕೈಲಿ ಬಿಲ್ಲು ಬಾಣ ಹಿಡ್ಕೊಂಡು, ಎಲ್ಲೋ ಸೊಕ್ಕಿನ ಭೀಷ್ಮ, ಅಬಲೆ ಹೆಣ್ಣು ಅಂತ ಹೇಳ್ಬಿಟ್ಟು ನನ್ನನ್ನು ಹಿಡ್ಕೊಂಬಂದು ಹಾಳು ಮಾಡಿದೆ ಅಲ್ವಾ, ಈಗ ನಿನ್ನನ್ನು ಮುಗಿಸೋಕ್ಕೆ ಅಂತಲೇ ಹೆಣ್ಣುತನವನ್ನು ಕಳ್ಕೊಂಡು ಗಂಡಾಗಿ ಬಂದಿದ್ದೀನಿ. ಗಂಡಸ್ತನ ಇದ್ರೆ ಬಿಲ್ಲು ಬಾಣ ಹಿಡ್ಕೊ, ಕತ್ತಿ ಗೊರಾಣಿ ಹಿಡ್ಕೊ, ಅಥವಾ ಗದೆಯನ್ನು ಹಿಡ್ಕೊ, ಏಕಾಕಿಯಾಗಿ ಯುದ್ಧಕ್ಕೆ ಬಾ. ಸವಾಲು ಸ್ವೀಕರಿಸೋ ಧೈರ್ಯ ನಿನಗಿಲ್ದಿದ್ರೆ ನೆಲ ಮುಟ್ಟಿ ನಮಸ್ಕಾರ ಮಾಡಿಬಿಡು ಅಂತ ಕೂಗಿದ ಈ ನಪುಂಸಕನ ಮಾತು ಒಬ್ಬರಿಂದೊಬ್ಬರಿಗೆ ಹರಡ್ತು. ನಮ್ಮ ಕಡೆಯವರು ಇರಲಿ ಅವ್ರ ಕಡೆಯವರು ಕೂಡ ಸೈನಿಕರೆಲ್ಲ ಗೊಳ್ಳಂತ ನಗಕ್ಕೆ ಶುರು ಮಾಡಿದ್ರು. ಸುಮಾರು ಅರ್ಧ ಗಳಿಗೆ ಆದರೂ ನಗು ಅನ್ನೋದು ನಿಲ್ಲಲೇ ಇಲ್ಲ. ಅವನು ಹೀಗಂದನಂತೆ ಅಂತ ಕೇಳಿಸ್ಕೊಂಡವರು ಅವ್ರ ಹಿಂದಿನವ್ರಿಗೆ ಹೇಳ್ತಿದ್ರು, ಅವರು ತಮ್ಮ ಹಿಂದಿನವ್ರಿಗೆ ಹೇಳ್ತಿದ್ರು. ಹೀಗೆ 10 ದಿನದಿಂದ ಘೋರ ಯುದ್ಧ ನಡೀತಿದ್ರಿಂದ ಎರಡು ಕಡೆ ಸೈನಿಕರಿಗೂ ಎಂಥದ್ದು ಮನೋರಂಜನೆ ಇಲ್ಲದೆ ಇವಾಗೆಲ್ಲರಿಗೂ ಈ ನಗೆ ಬೇಕಾಗಿತ್ತೇನೋ ಅನ್ನೋ ಹಾಗೆ ಮುಂದಿನ ಸಾಲುಗಳಿಂದ ಎದ್ದ ನಗೆಯಿಂದ ಹಿಂದಿನವರು ಅವ್ರ ಹಿಂದಿನವರು ಮುಂದೇನಾಗ್ತಿದೆ ಅನ್ನೋದನ್ನ ಕಣ್ಣಾರೆ ಕಾಣದಷ್ಟು ಕಿವಿಯಾರೆ ಕೇಳಿದಷ್ಟು ಹಿಂದಿದ್ದವರು ಕೂಡ ಸ್ಪಂದಿಸಿ ನಗಕ್ಕೆ ಶುರು ಮಾಡಿಬಿಟ್ಟಿದ್ರು. ಇಡೀ ಯುದ್ಧರಂಗ ಯುದ್ಧ ಕ್ಷೇತ್ರನೇ ನಗೆಯ ಮೊರೆತ ಆಗ್ಬಿಟ್ಟಿತ್ತು. ಅವರ ಹತ್ರನೇ ಇದ್ದ ನಾನು ಹಿಂತಿರುಗಿ ಭೀಷ್ಮರನ್ನ ದೂರದಿಂದ ನೋಡ್ತಾ ಇದ್ದೆ. ಈ ಹುಚ್ಚು ನಗೆಯಿಂದ ಅವ್ರಿಗೆ ಅಪಮಾನ ಆಯಿತು, ಅಥವಾ ಪೌರುಷಶಾಲಿ ನಪುಂಸಕನ ಜೊತೆಗೆ ಯುದ್ಧ ಮಾಡಬಾರದು ಅನ್ನೋದು ನಿಜವಾದ ಕಾರಣನೋ, ಅಥವಾ ನಪುಂಸಕ ರೂಪಿಯಾದ ಅಂಬೆ ಖಂಡಿತ ನನ್ನನ್ನು ಕೊಲ್ತಾಳೆ ಅನ್ನೋ ಭಯನೋ ಗೊತ್ತಿಲ್ಲ. ಪ್ರೇತಗಳಿಗೆ ನಮಗಿಂತ ಅಪಾರವಾದ ಶಕ್ತಿ ಇರುತ್ತಂತಲ್ವಾ. ಅಂತೂ ನಗೆ ನಿಂತ್ಕೊಂತು. ತಕ್ಷಣ ಎಲ್ಲರೂ ಯಾಕೆ ನಗ್ತಾ ಇದ್ದಾರೆ ಅಂತ ಭೀಷ್ಮರು ತಮ್ಮ ಸಾರಥಿಯನ್ನು ಕೇಳಿದ್ರು. ಮುಂದೆ ಹೋಗಿ ಅವನು ವಿಚಾರಿಸ್ಕೊಂಡು ಬಂದ. ನಗೆ ಕಾರಣವನ್ನು ಅವನು ನಿವೇದಿಸುವಾಗ ಅವನು ನಗ್ತಾ ಇದ್ದ. ಅಷ್ಟರಲ್ಲಿ ನಗೆಯ ಇನ್ನೊಂದು ಅಲೆನೂ ಎದ್ದು ಬಿಡ್ತು. ಎರಡೂ ಕಡೆ ಸೈನಿಕರು ಬಿಲ್ಲುಗಳನ್ನು ಹೆಗಲಿಗೆ ನೇತು ಹಾಕ್ಕೊಂಡು ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವರು ಶಿಖಂಡಿ ಹಾಗೆ ಸೊಂಟ ಬಳಕಿಸಿ ಕುಣಿಯೋಕ್ಕೆ ಶುರು ಮಾಡಿದ್ರು. ನಮ್ಮ ಕಡೆ ಸೈನಿಕರೇ ಹೀಗೆ ಶಿಸ್ತು ಬಿಟ್ಟು ಆಡಿದ್ರೆ ಸೇನಾಪತಿ ಅನ್ನಿಸ್ಕೊಂಡವನು ಸುಮ್ಮನಿರಕ್ಕೆ ಸಾಧ್ಯನಾ? ಪಿತಾಮಹರ ಮುಖ ಗಂಭೀರವಾಯಿತು. ಕೆಲವು ಕ್ಷಣ ಅಂತರ್ಮುಖಿಗಳಾದ್ರು. ಆನಂತರ ಎದ್ದು ನಿಂತ್ಕೊಂಡ್ರು. ಗಟ್ಟಿಯಾಗಿ ಹೇಳಿದ್ರು, ನೋಡಿ, ಈ ಭೀಷ್ಮನಿಗೆ ಭಯ ಅನ್ನೋದಿಲ್ಲ, ಅದನ್ನೆಲ್ಲರೂ ತಿಳ್ಕೊಳ್ಳಿ. ಆದರೆ ನಪುಂಸಕನ ಸವಾಲನ್ನು ಸ್ವೀಕರಿಸೋದು ಈ ಭೀಷ್ಮ ಪರಾಕ್ರಮಿಗೆ ಶೋಭಿಸೋದಿಲ್ಲ. ನಾನು ಸೇನಾಪತಿ ಪದದಿಂದ ನಿವೃತ್ತನಾಗ್ತೀನಿ. ಸಾರಥಿ ನನ್ನ ರಥವನ್ನು ಹಿಂದಕ್ಕೆ ತಿರುಗಿಸು ಅಂತ ಕೂಗ್ಕೊಂಡ್ರು. ನಮ್ಮ ಸೈನ್ಯ ಈಗ ನಿಜವಾಗ್ಲೂ ಧೃತಿಗೆಡ್ತು. ಶತ್ರು ಸೈನಿಕರು ಕೆಲವರು ಗಟ್ಟಿಯಾಗಿ ಶಿಖಂಡಿ ಬಂದು ಕೈ ಹಿಡ್ಕಂತಾಳೆ ಅಂತ ಹೆದರಿ ಈ ಬ್ರಹ್ಮಚಾರಿ ಓಡ್ ಹೋಗ್ಬಿಟ್ಟ ಅಂತ ಕೂಗ್ಕೊಂಡ್ರು. ಒಬ್ಬೊಬ್ಬರು ಹೀಗೆ ಕೂಗಿದ ತಮಾಷೆಗೆ ಅವ್ರ ಸೈನಿಕರು ಕೂಡ ಜೋರಾಗಿ ನಗಕ್ಕೆ ಶುರು ಮಾಡಿದ್ರು. ಮುಂಬದಿಯಲ್ಲಿ ಇದ್ದ ಅರ್ಜುನ ಸುಯಿ ಅಂದ್ಬಿಟ್ಟು ಆಕಾಶಕ್ಕೆ ಒಂದಾದ ಮೇಲೆ ಒಂದಂದ್ರಂತೆ 5 ಬಾಣ ಹಾರಿಸ್ದ. ಸೈನಿಕರು ಎಲ್ಲರ ಗಮನವನ್ನು ತನ್ನ ಕಡೆ ಸೆಳ್ಕೊಂಡ. ಪೂಜ್ಯ ಪಿತಾಮಹರ ವಿಷಯದಲ್ಲಿ ಯಾರು ಲಘುವಾಗಿ ಮಾತಾಡಬಾರ್ದು, ನಗಬಾರದು ಅಂತ ಕೂಗಿ ಹೇಳ್ದ. ಆಗ ಅವ್ರ ಕಡೆಯ ಜೋರು ಸದ್ದು ಅಡಗಿತು. ಆದರೆ ಮೆಲ್ಲನೆ ಗುಜುಗುಜು ಕಿಲಕಿಲ ಮಾತ್ರ ಮುಂದುವರ್ತಾ ಇತ್ತು. ಅಂತೂ ಒಬ್ಬ ನಪುಂಸಕ ಇವತ್ತಿನ ಯುದ್ಧದ ಪರಮವೀರ ಆಗ್ಬಿಟ್ಟ. ಆ ನಂತರ ನಾನು ಭೀಷ್ಮರನ್ನ ಹಿಂಬಾಲಿಸಿದೆ. ಆಮೇಲೆ ಕರ್ಣ ಯುದ್ಧರಂಗ ಪ್ರವೇಶಿಸ್ದ ಅಂತ ಕೇಳದೆ ನೇರವಾಗಿ ನೋಡಲಿಲ್ಲ ಅಂತ ಸಂಜಯ ಹೇಳ್ತಾನೆ. ಯುದ್ಧದ ಬೇರೆ ಮಗ್ಗಲುಗಳು ವಿವರಗಳು ತಕ್ಷಣ ಸಂಜಯನಿಗೆ ನೆನಪಿಗೆ ಬರೋದಿಲ್ಲ. ಸರಿ, ಹೇಳೋದೆಲ್ಲ ಮುಗೀತು ಅಂತ ಅಂದ್ಕೊಂಡು ಅವನು ಸುಮ್ಮನಾಗ್ತಾನೆ. ಮರದ ಬೋಗುಣಿಯಲ್ಲಿದ್ದ ಹಾಲು ಅರಳುಗಳನ್ನು ಮುಗಿಸೋದನ್ನ ಮರೆತು ಸುಮ್ಮನೆ ಕೂತ್ಕೊಳ್ತಾನೆ. ಈಗ ಭೀಷ್ಮರ ನಿವೃತ್ತಿಯಿಂದ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಹುಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಅವ್ರನ್ನ ಕೊಲ್ಲೋಕ್ಕೆ ಅಂತಲೇ
ನನ್ನ ದೊಡ್ಡಮ್ಮ ಅಂಬೆ ಹುಟ್ಟಿದಾಳೆ, ಅದು ನಮ್ಮ ವೈರಿ ದ್ರುಪದನ ಹೊಟ್ಟೆಯಲ್ಲಿ ಹುಟ್ಟಿದಾಳಾಕೆ. ಮಿತ್ರರಾಗಿದ್ದವರು ಕೂಡ ಕೋಪ ಬಂದಾಗ ನಮ್ಮ ಶತ್ರುಗಳನ್ನ ಹುಡುಕಿ ಆಶ್ರಯಿಸೋ ಹಾಗೆ ಅನ್ನೋ ಒಂದು ಆಶ್ಚರ್ಯ ಕೂಡ ಅವನನ್ನ ಸೇರ್ಕೊಳ್ಳುತ್ತೆ. ಅಲ್ಲ, ನಪಂಸಕ ಅಂದ್ರೆ ಹೇಗಿರುತ್ತೆ? ಗಂಡು ಅಲ್ಲ ಹೆಣ್ಣು ಅಲ್ಲದ ನಡುವಣ ಸ್ಥಿತಿ ಅಂತ ಹೇಳಿರೋದನ್ನ ಕೇಳಿದ್ದೀನಿ. ಅದಕ್ಕಿಂತ ಖಚಿತವಾಗಿ ಯಾರನ್ನು ಕೇಳಿ ತಿಳ್ಕೊಬಹುದು ಅನ್ನೋ ಒಂದು ಕುತೂಹಲ ಅವನನ್ನ ಹುಟ್ಕೊಳ್ಳುತ್ತೆ. ಅಲ್ಲ, ಕುತೂಹಲವನ್ನ ಮೆಟ್ಟುಕೊಂಡು ದ್ರೋಣನನ್ನ ಕೊಲ್ಲಲಿಕ್ಕೆ ಅಂತಲೇ ದೃಷ್ಟದ್ರುಮ್ಯ ವಿಶೇಷವಾಗಿ ಅಗ್ನಿ ಪೂಜೆ ಮಾಡಿದನಲ್ಲ, ಆ ಥರ ಕೇಳಿದ್ನಲ್ಲ ಅನ್ನೋ ನೆನಪು ಮತ್ತೆ ಅವನಲ್ಲಿ ಹುಟ್ಕೊಳ್ಳುತ್ತೆ. ಶಿಖಂಡಿ ಆದ್ರೆ ಏನಾಯ್ತು? ಅವರು ಯುದ್ಧರಂಗದಲ್ಲೇ ಇರಬೇಕಾಗಿತ್ತು, ಯುದ್ಧ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಧೃತರಾಷ್ಟ್ರನಿಗೆ ಅನ್ಸಕ್ ಶುರು ಆಗುತ್ತೆ. ಅಷ್ಟರಲ್ಲಿ ವಿದುರ ಕೇಳ್ತಾನೆ, ಸರಿ, ಭೀಷ್ಮರ ನಾಯಕತ್ವದಲ್ಲಿ ಏನು ಸಾಧನೆ ಆಯಿತು ಅಂತ ಕೇಳಿದಾಗ, ಹೇಗೆ ಹೇಳಲಿ, ಕಳೆದ 10 ದಿನಗಳಲ್ಲಿ ಅದೆಷ್ಟೋ ಸಹಸ್ರ ಸೈನಿಕರು ಸತ್ತಿದ್ದಾರೆ. ಕೈ ಕಾಲು ತೊಡೆ ತೋಳುಗಳನ್ನು ಮುರ್ಕೊಂಡು ರಕ್ತ ಮಾಂಸಗಳು ಹೊರಗಡೆ ಚೀರಿ ನರಳುತ್ತಾ ಇದ್ದಾರೆ. ಅದು ಲೆಕ್ಕ ಇಡೋಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ದಿನ ಆದ ಜಾಗದಲ್ಲಿ ಮರುದಿನ ನಡೆಯೋಕೆ ಸಾಧ್ಯನೇ ಇಲ್ಲ ಯುದ್ಧ. ಯಾಕೆಂದ್ರೆ ಅಲ್ಲೆಲ್ಲ ಸತ್ತಿರೋ ಹೆಣಗಳು, ಸತ್ತ ಕುದುರೆಗಳು, ಆನೆಗಳ ಕೊಳೆತನಾಥ ಆ ಇಡೀ ರಂಗದಿಂದ ಸುತ್ತ ಎಷ್ಟೋ ದೂರದವರೆಗೂ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಹಾಗಂತ ತುಂಬಾ ದೂರ ಹೋಗೋ ಹಾಗೂ ಇಲ್ಲ. ಯಾಕೆಂದ್ರೆ ಸಾಮಾನು ಸರಂಜಾಮಗಳನ್ನ ಸಾಗಿಸೋದು ಕೂಡ ಸುಲಭದ ಕೆಲಸ ಅಲ್ಲ. ನಾವು ಒಂದು ದಿಕ್ಕಿಗೆ ಹೋದ್ರೆ ಶತ್ರು ಬೇರೆ ದಿಕ್ಕಿನಿಂದ ನುಗ್ಗುತ್ತಾನೆ ಅನ್ನೋ ಒಂದು ಅಂಜಿಕೆ, ಆತಂಕಗಳು ಬೇರೆ ಇವೆ. ಶತ್ರುಗಳ ಕಡೆನೂ ಕೂಡ ಸಾಕಷ್ಟು ಜನ ಸತ್ತಿದ್ದಾರೆ. ಆದ್ರೆ ನಮಗೆ ಹೆಚ್ಚು ಹಾನಿಯಾಗಿದೆ. ಆರಂಭದಲ್ಲಿ ನಮ್ಮದು 11 ಇದ್ರೆ ಅವ್ರದ್ದು 7 ಬಲ ಇತ್ತು. ಈಗ ಆ ಅನುಕೂಲದ ಪ್ರಮಾಣ ಕಡಿಮೆ ಆಗ್ಬಿಟ್ಟು ನಮ್ಮದು ಅವ್ರದ್ದು ಸಮಸಮವಾಗಿದೆ, ಅಥವಾ ನಮ್ಮದೇ ಕಡಿಮೆ ಆಗಿದೆ ಅಂತ ಇಟ್ಕೊ. ಈಗ ನಮ್ಮದು ಅವ್ರದ್ದು 5 ಇರಬಹುದು ಅಂತ ದ್ರೋಣರು ಹೇಳಿದ್ರಂತೆ ಅಂತ ಸಂಜಯ ಹೇಳ್ತಾನೆ. ಏನೋ ಇಷ್ಟೊಂದು ನಷ್ಟ ಆಯ್ತಾ ಅಂತ ಧೃತರಾಷ್ಟ್ರ ತುಂಬಿ ಬಾಗಿಲಿಂದ ಅಂದ್ರೆ ಕೋಪದಿಂದ ಜೋರಾಗಿ ಕೂಗ್ತಾನೆ. ಹೇಗೆ ಸಾಧ್ಯ? ದೊಡ್ಡಪ್ಪನಂತ ಉತ್ತುಂಗ ಶಿಖರ ಇದ್ದಾಗ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಮತ್ತೆ ಅರಚ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.